ಪೇಪರು ಒಂದೇ ದುಡ್ಡು ಒಂದೇ ತರ ಇಟ್ಕೊಳಕ್ ಶುರು ಮಾಡ್ಕೊಂಡ್ರೆ ಅಲ್ಲಿ ವ್ಯಾಲ್ಯೂ ಏನಿದೆ. ಮನುಷ್ಯ ಯಾವಾಗ ನನ್ನ ಹತ್ರ ದುಡ್ಡಿಲ್ಲ ಅಂತಾನೆ ಅವ್ನ ಎನರ್ಜಿ ಹಂಗೆ ಝೀರೋ. ಸೊ ನೀವೇನ್ ಮಾಡ್ಬೇಕು, ಯಾವ್ದೇ ನೋಟ್ಸ್ ನ ರಿಸೀವ್ ಮಾಡ್ಬೇಕಾದ್ರು ನೀವು ಅದನ್ನ ತರ ಎರಡು ಕೈಯಿಂದ ರಿಸೀವ್ ಮಾಡ್ಕೊಬೇಕು. ಆ ನೋಟ್ ಗಳೆಲ್ಲ ಫ್ಲಾಟ್ ಆಗಿ ಜೋಡಿಸ್ಕೊಬೇಕು. ನಮ್ ವ್ಯಾಲೆಟ್ ಅನ್ನು ಮೇಂಟೈನ್ ಮಾಡ್ಬೇಕಾದ್ರೂ ಏನಾದ್ರು ಒಂದು ಪ್ರೋಟೋಕಾಲ್ಸ್ ಇದೆಯಾ? ಹೀಗ್ ಮಾಡಿದ್ರೆ ಮನಿ ಅಟ್ರಾಕ್ಟ್ ಆಗುತ್ತೆ, ತುಂಬಾ ಒಳ್ಳೇದು ಅಂತ. ಬಿಕಾಸ್ ಸುಮಾರು ಜನ ಏನ್ ಮಾಡಿರ್ತೀವಿ ನಾವುಗಳು ಮಾಡೋ ತಪ್ಪು ಅಂದ್ರೆ, ನಮ್ ವ್ಯಾಲೆಟ್ ಅಲ್ಲಿ ತಂದೆ ತಾಯಿ ಫೋಟೋ ಇಟ್ಕೊಂಡಿರ್ತೀವಿ, ಇಲ್ಲ ಅಂತಂದ್ರೆ ನಮಗ್ ಬೇಕಾಗಿರೋರ್ ಫೋಟೋ ಇಟ್ಕೊಂಡಿರ್ತೀವಿ, ಹಳೆ ನೋಟ್ಗಳು ಇಟ್ಕೊಂಡಿರ್ತೀವಿ, ಅಂಡ್ ಹೊರಗಡೆ ಕಿತ್ತೆ ಹೋಗಿರುತ್ತೆ, ತುಂಬಾ ಕಾಯಿನ್ಸ್ ಇಟ್ಕೊಂಡಿರ್ತೀವಿ. ಅದಕ್ಕೇನಾದ್ರೂ ಒಂದು ಪ್ರೋಟೋಕಾಲ್ ಇದೆಯಾ? 100% ಸಿ ವ್ಯಾಲೆಟ್ ಅನ್ನೋದು ಇದೆಯಲ್ಲ ಬಹಳ ಇಂಪಾರ್ಟೆಂಟ್. ತುಂಬಾ ಜನಕ್ಕೆ ವ್ಯಾಲೆಟ್ ಇಡೋ ಅಭ್ಯಾಸನೇ ಇಲ್ಲ. ಸುಮ್ನೆ ದುಡ್ಡನ್ನ ತಗೊಂಡ್ ಹಂಗೆ ತುರುಕೊಳ್ತಾ ಇರ್ತಾರೆ. ಅದು ಕರೆಕ್ಟಾ? ನೋ ನೋ ಐ ಶುಡ್ ನೆವರ್ ಡೂ ಇಟ್. ಸಿ ಪೇಪರು ಒಂದೇ ದುಡ್ಡು ಒಂದೇ ತರ ಇಟ್ಕೊಳಕ್ ಶುರು ಮಾಡ್ಕೊಂಡ್ರೆ ಅಲ್ಲಿ ವ್ಯಾಲ್ಯೂ ಏನಿದೆ. ಸಿ ಲಕ್ಷ್ಮಿಗೆ ನೀವು ವ್ಯಾಲ್ಯೂ ಮಾಡ್ಬೇಕಲ್ವಾ. ಸೊ ನೀವೇನ್ ಮಾಡ್ಬೇಕು, ಯಾವ್ದೇ ನೋಟ್ಸ್ ನ ರಿಸೀವ್ ಮಾಡ್ಬೇಕಾದ್ರು ನೀವು ಅದನ್ನ ಈ ತರ ಎರಡು ಕೈಯಿಂದ ರಿಸೀವ್ ಮಾಡ್ಕೊಬೇಕು. ಮತ್ತೆ ಫ್ಲಾಟ್ ಆಗಿ ಆ ನೋಟ್ಗಳೆಲ್ಲ ಫ್ಲಾಟ್ ಆಗಿ ಜೋಡಿಸ್ಕೊಬೇಕು. ಯಾವ ರೀತಿ ಆರ್ಡರ್ ವೈಸ್ ಜೋಡಿಸ್ಬೇಕು. ಅದ್ರಲ್ಲೂ 500, ಆಮೇಲೆ 200, ಆಮೇಲೆ 100, ಆಮೇಲೆ 50, ಆಮೇಲೆ 20, ಆಮೇಲೆ 10 ಈ ರೀತಿ ಆರ್ಗನೈಸ್ ಮಾಡ್ಬೇಕು. ಆಮೇಲೆ ಅದ್ರಲ್ಲಿ ಯಾವ್ದೇ ರೀತಿ ಬಿಲ್ಸ್ ಇರಬಾರ್ದು. ಬಿಲ್ಸ್ ಇಸ್ ನೆಗೆಟಿವಿಟಿ. ಅಥವಾ ATM ಇಂದ ಏನೋ ಸ್ಲಿಪ್ ನ ಡ್ರಾ ಮಾಡಿ ಅದರಲ್ಲೇ ಇಟ್ಕೊಳ್ಳೋದು, ಯು ಶುಡ್ ನೆವರ್ ಡೂ ಇಟ್. ಅಥವಾ ಯಾವ್ದೋ ಪೇಪರ್ಸ್ ಏನೋ ಬರ್ದ್ಕೊಳ್ಳೋದು ಇಟ್ಕೊಳ್ಳೋದು, ನೆವರ್ ಡೂ ಇಟ್. ಪರ್ಸಲ್ ಯಾವಾಗ್ಲೂ ಬರೀ ನೋಟ್ಸ್ ಮಾತ್ರ ಜಾಗ ಇರಬೇಕು. ಅದಾದ್ಮೇಲೆ ನಿಮ್ದೇನೋ ಬಿಸ್ನೆಸ್ ವಿಸಿಟಿಂಗ್ ಕಾರ್ಡು, ನೀವೇನೋ ಬಿಸ್ನೆಸ್ ಮಾಡ್ತೀರಾ, ನಿಮ್ಮ ವಿಸಿಟಿಂಗ್ ಕಾರ್ಡು, ಆಮೇಲೆ DL, ATM ಕಾರ್ಡ್ಸು ಇಷ್ಟು ಮಾತ್ರ ಇರಬೇಕು. ಆಧಾರ್ ಕಾರ್ಡು ಇಷ್ಟನ್ ಬಿಟ್ಟು ಬೇರೆ ಏನು ಇಟ್ಕೊಳಕ್ ಹೋಗ್ಬಾರ್ದು. ಅಥವಾ ಇನ್ನು ಬೇಕು ಅಂತಂದ್ರೆ ಮನಿ ಅಟ್ರಾಕ್ಟ್ ಮಾಡ್ಬೇಕು ಅಂತಂದ್ರೆ ಪರ್ಸಲ್ ಏನೆಲ್ಲ ಇಟ್ಕೊಬೇಕು ಅಂತ ಒಂದು ಎಪಿಸೋಡ್ ಮಾಡಿದ್ವಿ. ಬಟ್ ಇಲ್ಲೂ ಒಂದು ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಯು ಕ್ಯಾನ್ ಒಂದು 3 ಕಾರ್ಡೆಮಮ್ ಇಟ್ಕೊಬಹುದು. ಅದರಿಂದನೂ ಕ್ಯಾಶ್ ಫ್ಲೋ ಇಂಪ್ರೂವ್ ಆಗುತ್ತೆ. ಆಮೇಲೆ ಒಂದು ಕಾಪರ್ ಅಲ್ಲಿ ಲಕ್ಷ್ಮಿ ಕಾಯಿನ್ ಇಟ್ಕೊಬಹುದು, ಅಥವಾ ಶ್ರೀಯಂತ್ರ ಇರುವಂತ ಸಿಲ್ವರ್ ಕಾಯಿನ್ ಇಟ್ಕೊಬಹುದು. ಸೊ ಇವೆಲ್ಲ ಇಟ್ಕೊಂಡಾಗ ಕ್ಯಾಶ್ ಫ್ಲೋ ಇನ್ನೂ ಡಬಲ್ ಆಗುತ್ತೆ. ಅಥವಾ ಜಿಬು ಸ್ಟೋನ್ ಅದನ್ನ ಇಟ್ಕೊಬಹುದು, ಅದು ಕೂಡ ಕ್ಯಾಶ್ ಫ್ಲೋನ ಇಂಪ್ರೂವ್ ಮಾಡುತ್ತೆ. ಸೊ ಈ ರೀತಿ ವ್ಯಾಲೆಟ್ ನ ಆರ್ಗನೈಸ್ ಮಾಡ್ಕೊಂಡಾಗ ನಿಮ್ಗೆ ಅದ್ಭುತವಾಗಿ ನಿಮ್ಗೆ ಕ್ಯಾಶ್ ಫ್ಲೋ ಇಂಪ್ರೂವ್ ಆಗುತ್ತೆ. ಅದು ಮತ್ತೆ ಕಲರ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಡೇಟ್ ಆಫ್ ಬರ್ತ್ ಹುಟ್ಟಿದಂತವ್ರಿಗೆ ಯಾವ ಕಲರ್ ಪರ್ಸ್ ಇಡ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಆಂಟಿ ಕಲರ್ ಇರೋಂತ ನೀವು ಪರ್ಸ್ಗಳನ್ನ ಇಟ್ಕೊಂಡ್ರೆ ಕ್ಯಾಶ್ ಫ್ಲೋ ಬರಲ್ಲ. ಯೂಶಲಿ ನಾನು ಜನರಲ್ ಆಗಿ ಪ್ರಿಫರ್ ಮಾಡುವಂತದ್ದು ಗ್ರೀನ್, ಮಿಲಿಟರಿ ಗ್ರೀನ್ ಆಗ್ಬೋದು, ಅಥವಾ ಗ್ರೀನ್ ಆಗ್ಬೋದು, ಅಥವಾ ರೆಡ್ ಯೂಶಲಿ ಮಾಡ್ಬೋದು. ಬಟ್ ಎಕ್ಸೆಪ್ಟ್ ನಂಬರ್ 3 ಅವ್ರಿಗೆ ಮೆರೂನ್ ರೆಡ್. ಸೊ ಈ 3 ಕಲರ್ಸ್ ಬಿಟ್ರೆ ಬೇರೆ ಯಾವ ಕಲರ್ಸ್ ವ್ಯಾಲೆಟ್ ಇಟ್ಕೊಂಬಾರ್ದು. ಯೂಶಲಿ ಬ್ಲಾಕ್ ವ್ಯಾಲೆಟ್ ತುಂಬಾ ಜನ ಇರ್ತಾರೆ, ಅವಾಯ್ಡ್ ಮಾಡಬೇಕು. ಡಾರ್ಕ್ ಬ್ಲೂ ಅಥವಾ ನೇವಿ ಬ್ಲೂ ವ್ಯಾಲೆಟ್ಸ್ ಯೂಸ್ ಮಾಡ್ತಾರೆ, ಅದನ್ನ ಅವಾಯ್ಡ್ ಮಾಡಬೇಕು. ಸೊ ಇಷ್ಟನ್ನ ಬಿಟ್ರೆ ಜನರಲ್ ಆಗಿ ಗ್ರೀನ್ ಆರ್ ಮೆರೂನ್ ರೆಡ್ ಆರ್ ಲೈಟ್ ಆಗಿ ಯಾವ್ದಾದ್ರು ಕಲರ್ಸ್ ಇರುವಂತ ಬೇಜ್ ಕಲರ್ಸ್, ಐವರಿ ಕಲರ್ಸ್, ಈ ಕಲರ್ಸ್ ನ ಯೂಸ್ ಮಾಡಬಹುದು. ದಿಸ್ ಇಸ್ ನ್ಯೂಟ್ರಲ್. ಅದನ್ನ ಬಿಟ್ಟು ಕ್ಯಾಶ್ ಫ್ಲೋ ಇಂಪ್ರೂವ್ ಆಗ್ಬೇಕಂದ್ರೆ ಗ್ರೀನ್ ಇಸ್ ಬೆಸ್ಟ್. ಅಂಡ್ ನಾನು ಇನ್ನೂ ಎಲ್ಲೋ ಕಡೆ ಕೇಳಿದೆ ಗುರುಗಳೇ, ಅಂದ್ರೆ ವ್ಯಾಲೆಟ್ ಅಲ್ಲಿ ನಾವು ಖರ್ಚು ಮಾಡದೇ ಇರುವಂತಹ ಒಂದಷ್ಟು ಹಣ ಇರಬೇಕು, ಅದು ಕಾನ್ಸ್ಟೆಂಟ್ ಆಗಿರ್ಬೇಕು ಅಂತ. ನಿಜನಾ ಅದು? ಆಫ್ ಕೋರ್ಸ್. ಈಗ ನಾನು ಏನು ಹೇಳ್ತೀನಿ ಅಂದ್ರೆ, ಈಗ ನಿಮ್ಮ ಹತ್ರ ಪೆಟ್ರೋಲ್ ರಿಸರ್ವ್ ಅಲ್ಲಿ ಒಂದು 3 ಲೀಟರ್ ಇದೆ ಅಂತ ಅನ್ಕೊಳ್ಳಿ. ಸೊ ಅದ್ ಕಾನ್ಫಿಡೆನ್ಸ್ ಕೊಡುತ್ತಾ ಇಲ್ವಾ? ಧೈರ್ಯ ಗಾಡಿ ಎತ್ಕೊಂಡು ಓಡಾಡಕ್ಕೆ, ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ಗಾಡಿ ನಿಲ್ಲಲ್ಲ ಅಂತಾನೂ ಒಂದು ಕಾನ್ಫಿಡೆಂಟ್ ಇದೆ. ಸೊ ಯು ಹ್ಯಾವ್ ಕೆಪ್ಟ್ ರಿಸರ್ವ್ ಕ್ಯಾಶ್ ಒಂದು 9,000ನೋ ಅಥವಾ ಒಂದು 8,000ನೋ ಅಥವಾ ಒಂದು 5,000ನೋ ಇಟ್ಟಿದ್ದೀರಾ ಅಂತ ಅನ್ಕೊಳ್ಳಿ. ಸೊ ನಿಮ್ಗೆ ಕ್ಯಾಶ್ ಇಲ್ಲ ಅನ್ನೋ ಫೀಲ್ ಬರುತ್ತಾ? ಬರಲ್ಲ. ಧೈರ್ಯ ಇರುತ್ತೆ. ಸಿ ಯಾವಾಗ ಮನುಷ್ಯನ್ಗೆ ಆ ಲ್ಯಾಕ್ ಮೋಡ್ ಇಂದ ಹೊರಗಡೆ ಇರ್ತಾನಲ್ಲ, ಐ ಕ್ಯಾನ್ ಡೂ ವಂಡರ್ಸ್. ಈ ಲ್ಯಾಕ್ ಮೋಡ್ ಅನ್ನೋದು ಏನಿದೆಯಲ್ಲ, ಲ್ಯಾಕ್ ಮೋಡ್ ಅಂದ್ರೆ ಏನು ಇಲ್ಲ ಅಂತ. ಮನುಷ್ಯ ಯಾವಾಗ ನನ್ನ ಹತ್ರ ದುಡ್ಡಿಲ್ಲ ಅಂತಾನೆ ಅವನ ಎನರ್ಜಿ ಹಂಗೆ ಝೀರೋ. ಸಿ ಆ ಫೀಲ್ ಬಂದ್ರೆ ನಿಮ್ ಎನರ್ಜಿ ಡ್ರಾಪ್ ಮಾಡ್ಬಿಡುತ್ತೆ. ಇಲ್ಲ ಅಂತ ಒಂದ್ ಪದ ಬಂತು ಅಂದ್ರೆ ಹಂಗೆ ಎನರ್ಜಿ ಝೀರೋ ಆಗ್ಬಿಡುತ್ತೆ. ಅದೇ ನಿಮ್ ಕ್ಯಾಶ್ ಅಲ್ಲಿ 9,000 ಎನಿ ಟೈಮ್ ಇದೆ ಅಂತ ಅನ್ಕೊಳ್ಳಿ. ಸೊ ನಿಮ್ಮ ಹೆಂಗಿರುತ್ತೆ, ನಿಮ್ಮ ಆರಾ ಹೆಂಗಿರುತ್ತೆ, ನಿಮ್ಮ ಪಾಸಿಟಿವ್ನೆಸ್ ಹೆಂಗಿರುತ್ತೆ, ಸೊ ನೀವು ಎಲ್ಲೇ ಹೋದ್ರು ಕಾನ್ಫಿಡೆಂಟ್ ಹೆಂಗಿರುತ್ತೆ. ಈಗ ಒಂದ್ ಕಡೆ ನೀವು ಫ್ರೆಂಡ್ನ ಕರ್ಕೊಂಡು ಹೋಟ್ಲಿಗೆ ಹೋಗ್ತೀರಾ ಅನ್ಕೊಳ್ಳಿ, ನಿಮ್ ಹತ್ರ ಬರೀ 100 ರೂಪಾಯಿ ಇದೆ ಅನ್ಕೊಳ್ಳಿ. ನೀವ್ ಅವಾಗ ಏನ್ ಮಾಡ್ತೀರಾ ಹೇಳಿ? 100 ರೂಪಾಯಿ ಏನೇನು ತಿನ್ಬೋದು ಅದೊಂದು ಯೋಚನೆ ಮಾಡ್ತೀರಾ. ಅಪ್ಪಿ 100 ರೂಪಾಯಿ ಜಾಸ್ತಿ ತಿನ್ಬಿಟ್ರೆ ಏನಪ್ಪಾ ಮಾಡೋದು, ನಂಗೆ ಅವಮಾನ ಆಗುತ್ತೆ ಅನ್ನೋ ಫೀಲ್ ಬಂದ್ಬಿಡುತ್ತೆ. ಬಟ್ ಯು ವಿಲ್ ನಾಟ್ ಕಾನ್ಸಂಟ್ರೇಟ್ ಆನ್ ದ ಮೀಟಿಂಗ್. ಅವಾಗ ಯು ವಿಲ್ ಕಾನ್ಸಂಟ್ರೇಟ್ ಆನ್ ದ ಬಿಲ್. ಅವ್ನು ಏನ್ ಆರ್ಡರ್ ಮಾಡ್ತಾನೆ ಅನ್ನೋದ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡ್ತಿರ್ತೀರಾ. ಅದೇ ನಿಮ್ಮ ಹತ್ರ 9,000 ದುಡ್ಡಿದ್ದಾಗ ಏನ್ ಮಾಡ್ತೀರಾ? ಯು ವಿಲ್ ಕಾನ್ಫಿಡೆಂಟ್ಲಿ ಸ್ಪೀಕ್ ಔಟ್ ಅಲ್ವಾ.
ನನ್ನ ಐಡಿಯಾಸ್ ಇದು, ಈ ತರ ಮಾಡೋಣ ಚರ್ಚೆ ಮಾಡ್ತೀರಾ. ಸೊ ಕ್ಲಾರಿಟಿ ಅನ್ನೋದು ಸಿಕ್ಕಾಪಟ್ಟೆ ಕ್ಲಾರಿಟಿ ಅನ್ನೋದು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಮನುಷ್ಯನ ಪ್ರೊಡಕ್ಟಿವಿಟಿ ಇಂಪ್ರೂವ್ ಆಗುತ್ತೆ, ಕಾನ್ಫಿಡೆನ್ಸ್ ಇಂಪ್ರೂವ್ ಆಗುತ್ತೆ, ನಿಮ್ ವಾಕ್ ಸ್ಟೈಲ್ ಇಂಪ್ರೂವ್ ಆಗುತ್ತೆ. ವಿಟಮಿನ್ ಎಂ ಕೊಡೋ ಶಕ್ತಿ ಯಾವುದು ಕೊಡಲ್ಲ. ಸೊ ವಿಟಮಿನ್ ಡಿ ಗಿಂತ ಮುಖ್ಯ ಎಮ್ಮು. ಈ vitamin M. ಕೊಂಡ್ಕೋಬೇಕು ಅಂದ್ರೆ ಎಮ್ಮೆ ಬೇಕು. ಖಂಡಿತ ಸೊ 9,000 ಈ ತರದೊಂದು ಕ್ಯಾಶ್ ಇಟ್ಕೊಳ್ಳೋದು ಒಳ್ಳೇದು. ಒಳ್ಳೇದು. ಅದಕ್ಕೂ ಏನಾದ್ರು ಪರ್ಟಿಕ್ಯುಲರ್ಲಿ ಅವ್ರ ನಂಬರ್ಗೆ ಅನುಗುಣವಾಗುವಂತಹ ಅಮೌಂಟ್ ಇಟ್ಕೋಬೇಕು ಅನ್ನೋದೆಲ್ಲ ಇದೆಯಾ? ಏನೇ ಇಟ್ಕೊಂಬೋದು, ಬಟ್ ಹೆಚ್ಚಾಗುವಂತ ನಂಬರ್ಗೆ ಇಟ್ಕೊಂಡ್ರೆ ಒಳ್ಳೇದು ಅಂತ. ಓಕೆ. ರೈಸಿಂಗ್